ಅವರಿಗೆ ನಾನು ಓಪನ್ ಸವಾಲ್ ಹಾಕಿದ್ದೀನಿ. ಇವತ್ತು ಓಪನ್ ಸವಾಲ್ ಹಾಕ್ತೀನಿ. ನಾನು ಓಪನ್ ಅಶೋಕ್ ಅವರಿಗೆ ಸವಾಲಿದು ಡಾಟಾ ಇದೆ. ಎಲ್ಲೆಲ್ಲಿ ಮನೆಗಳು ಕಟ್ಟಿದೀವಿ, ಎಲ್ಲೆಲ್ಲಿ ಕೊಡ್ತಾ ಇದೀವಿ ಅಂತ ಡಾಟಾ ಇದೆ. ಅಲ್ಲಿ ಹೋಗಿ ಅವ್ರು ನೋಡ್ಲಿ. ಏನಾದ್ರು ಹೆಚ್ಚು ಕಡಿಮೆ ಏನಾರು ಆಗಿದ್ರೆ ಅವ್ರು ಹೇಳಿದ್ ನಾನು ಕೇಳಕ್ ಸಿದ್ಧ. ಅದ್ರ ಜೊತೆಯಲ್ಲಿ ಬಿಜೆಪಿ ಅವ್ರಿಗೆ ನಾನು ಓಪನ್ ಸವಾಲ್ ಹಾಕಿದ್ದೀನಿ. ಅವ್ರು ಏನಾರ ಬಿಜೆಪಿ ಅವಧಿದಲ್ಲಿ ಸ್ಲಮ್ ಬೋರ್ಡ್ ಅಲ್ಲಿ ಒಂದ್ ಮನೆ ಏನಾರ ಕೊಟ್ಟಿದ್ರೆ ನಾನು ಇವತ್ತೇ ರಾಜಕೀಯದಿಂದ ನಿರ್ವೃತ್ತಿ ತಗೊಳ್ತೀನಿ, ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ಸಾಬೀತು ಪಡ್ಲಿ. ಏನಕ್ಕೆ ಸಾಬೀತು ಪಡ್ತಾ ಇಲ್ಲ ಅವರು? ಓಪನ್ ಸವಾಲ್ ಹಾಕಿದ್ದೀನಿ ನಾನು ಬೇರೆಯವ್ರು ಹಂಗಲ್ಲ. ಮುಖ್ಯಮಂತ್ರಿ ಮುಂದೆನೇ ಈ ಮಾತನ್ನ ಹೇಳಿದ್ದೀನಿ ನಾನು. ಒಂದ್ ಮನೆ ಸ್ಲಮ್ ಬೋರ್ಡ್ ಅಲ್ಲಿ 2019 ಇಂದ 23ವರೆಗೂ ಒಂದ್ ಮನೆ ಏನಾರ ಕೊಟ್ಟಿದ್ರೆ ನಾನು ರಾಜಕೀಯದಿಂದ ನಿರ್ವೃತ್ತಿ ತಗೊಳ್ತೀನಿ. ಬನ್ನಿ, ಅವ್ರಿಗೆ ನಾನು ಓಪನ್ ಸವಾಲ್ ಹಾಕಿದ್ದೀನಿ. ಇವತ್ತು ಓಪನ್ ಸವಾಲ್ ಹಾಕ್ತೀನಿ. ನಾನು ಓಪನ್ ಅಶೋಕ್ ಅವರಿಗೆ ಸವಾಲಿದು ಡಾಟಾ ಇದೆ. ಎಲ್ಲೆಲ್ಲಿ ಮನೆಗಳು ಕಟ್ಟಿದೀವಿ, ಎಲ್ಲೆಲ್ಲಿ ಕೊಡ್ತಾ ಇದೀವಿ ಅಂತ ಡಾಟಾ ಇದೆ. ಅಲ್ಲಿ ಹೋಗಿ ಅವ್ರು ನೋಡ್ಲಿ. ಏನಾದ್ರು ಹೆಚ್ಚು ಕಡಿಮೆ ಏನಾರು ಆಗಿದ್ರೆ ಅವ್ರು ಹೇಳಿದ್ ನಾನು ಕೇಳಕ್ ಸಿದ್ಧ. ಅದ್ರ ಜೊತೆಯಲ್ಲಿ ಬಿಜೆಪಿ ಅವ್ರಿಗೆ ನಾನು ಓಪನ್ ಸವಾಲ್ ಹಾಕಿದ್ದೀನಿ. ಅವ್ರು ಏನಾರ ಬಿಜೆಪಿ ಅವಧಿದಲ್ಲಿ ಸ್ಲಮ್ ಬೋರ್ಡ್ ಅಲ್ಲಿ ಒಂದ್ ಮನೆ ಏನಾರ ಕೊಟ್ಟಿದ್ರೆ ನಾನು ಇವತ್ತೇ ರಾಜಕೀಯದಿಂದ ನಿರ್ವೃತ್ತಿ ತಗೊಳ್ತೀನಿ, ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ಸಾಬೀತು ಪಡ್ಲಿ. ಏನಕ್ಕೆ ಸಾಬೀತು ಪಡ್ತಾ ಇಲ್ಲ ಅವರು? ಓಪನ್ ಸವಾಲ್ ಹಾಕಿದ್ದೀನಿ ನಾನು ಬೇರೆಯವ್ರು ಹಂಗಲ್ಲ. ಮುಖ್ಯಮಂತ್ರಿ ಮುಂದೆನೇ ಈ ಮಾತನ್ನ ಹೇಳಿದ್ದೀನಿ ನಾನು. ಒಂದ್ ಮನೆ ಸ್ಲಮ್ ಬೋರ್ಡ್ ಅಲ್ಲಿ 2019 ಇಂದ 23ವರೆಗೂ ಒಂದ್ ಮನೆ ಏನಾರ ಕೊಟ್ಟಿದ್ರೆ ನಾನು ರಾಜಕೀಯದಿಂದ ನಿರ್ವೃತ್ತಿ ತಗೊಳ್ತೀನಿ. ಬನ್ನಿ.